ಇದು ಮತ್ತೊಂದು ಕ್ರೈಮ್ ಕಹಾನಿ. ನಮ್ಮ ಬೆಂಗಳೂರಿನಲ್ಲೇ ನಡೆದಿರುವಂತಹ ಭೀಕರವಾದಂತಹ ಕೊಲೆ. 2 ಮಕ್ಕಳ ತಾಯಿಯ ಮೇಲೆ 25ರ ಯುವಕನಿಗೆ ಪಾಗಲ್ ಪ್ರೀತಿ, ಹುಚ್ಚು ಪ್ರೀತಿ. ಆ ಪ್ರೀತಿ ಕೊನೆಯಾಗಿದ್ದು ಮರ್ಡರ್ನಲ್ಲಿ. 33 ವರ್ಷದ ಮಹಿಳೆಯ ಜೊತೆ 25ರ ಎಂಜಿನಿಯರ್ಗೆ ಪ್ರೀತಿ ಹುಟ್ಟಿತ್ತು. ಹೋಟೆಲ್ ರೂಮ್ನಲ್ಲಿ ಸೆಕ್ಸ್, ಕೊನೆಗೆ ಆಗಿದ್ದು ಭೀಕರ ಮರ್ಡರ್. ಯಶಸ್ನ ಹುಚ್ಚು ಪ್ರೀತಿಗೆ 2 ಮಕ್ಕಳ ತಾಯಿ ಹರಿಣಿ ಪ್ರಾಣ ಕಳ್ಕೊಂಡಿದ್ದಾಳೆ. ಬೆಂಗಳೂರಿನ ಕೆಂಗೇರಿಯ ಹೋಟೆಲ್ನಲ್ಲಿ ಹರಿಣಿಯ ಕೊಲೆಯಾಗಿದೆ. ನನಗೆ ಸಿಗದಿರುವಂಥ ನೀನು ಯಾರಿಗೂ ಸಿಗಬಾರದು ಅಂತ ಹೇಳಿ ಹೋಟೆಲ್ ರೂಮ್ಗೆ ಆಕೆಯನ್ನ ಕರೆಸಿ ಕೊಲೆ ಮಾಡಿ ಕಳೆದ ಶುಕ್ರವಾರ ಪರಾರಿಯಾಗಿದ್ದ ಈ ಯಶಸ್. ಈಗ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಆತನನ್ನ ಅರೆಸ್ಟ್ ಮಾಡಲಾಗಿದೆ. 33 ವರ್ಷದ ಹರಿಣಿ, ಆಕೆಯ ಫೋಟೋ ನೋಡ್ತಾ ಇದ್ದೀರಿ. 2 ಮಕ್ಕಳ ತಾಯಿ ಆಕೆ. ತನ್ನ ಪತಿ ಹಾಗೆ ಮಕ್ಕಳ ಜೊತೆಗೆ ಸಂಸಾರ ಮಾಡ್ತಾ ಇದ್ದಾಕೆ. ಇದೇ ಸಂದರ್ಭದಲ್ಲಿ ಈ 25ರ ಆರೋಪಿ ಯಶಸ್, ಆತನ ಫೋಟೋ ನೋಡ್ತಾ ಇದ್ದೀರಿ. ಆತನ ಜೊತೆಗೆ ಪ್ರೇಮಾಂಕುರ ಆಗತ್ತೆ. ಆ ಅಕ್ರಮ ಪ್ರೇಮ ಆ ನಂತರ ಮತ್ತೊಂದು ತಿರುವನ್ನ ಪಡ್ಕೊಂಡು ಈಗ ಕೊಲೆಯಲ್ಲಿ ಅಂತ್ಯವಾಗಿದೆ. ಬೆಂಗಳೂರಿನ ಕೆಂಗೇರಿಯ ಹೋಟೆಲ್ ಒಂದರಲ್ಲಿ ಮಾತನಾಡಬೇಕು ಬಾ ಅಂಥೇಳಿ ಹರಿಣಿಯನ್ನ ಕರೆಸ್ಕೊಂಡು 25ರ ಈ ಯಶಸ್ ಆಕೆಯನ್ನ ಬರ್ಬರವಾಗಿ ಹತ್ಯೆ ಮಾಡಿದ್ದಾನೆ. ಘಟನೆ ನಡೆದಂತಹ ಸ್ಥಳದ ದೃಶ್ಯವನ್ನ ಕೂಡ ಒಂದು ಭಾಗದಲ್ಲಿ ಗಮನಿಸ್ತಾ ಇದ್ದಾರೆ. ಇದೇ ಹೋಟೆಲ್ಗೆ ಆಕೆಯನ್ನ ಕರೆಸ್ಕೊಂಡು ಆಕೆಯ ಜೊತೆ ದೈಹಿಕ ಸಂಬಂಧವನ್ನ ಬೆಳೆಸಿ, ದೈಹಿಕ ಸಂಪರ್ಕವನ್ನ ಬೆಳೆಸಿ, ಅದಾದ ಬಳಿಕ ನನಗ್ ಸಿಗದೆ ಇರೋ ನೀನು ಇನ್ಯಾರಿಗೂ ಸಿಗಬಾರ್ದು ಅನ್ನುವಂಥ ಹುಚ್ಚು ಪ್ರೀತಿಯಲ್ಲಿ ಹರಿಣಿಯನ್ನ ಮರ್ಡರ್ ಮಾಡಿದ್ದಾನೆ ಯಶಸ್. ಹಾಗಾದ್ರೆ ಈ ಕೊಲೆಯ ಹಿಂದಿರುವಂಥ ಕಹಾನಿ ಏನು? ಅವರಿಬ್ಬರಿಗೆ ಪರಿಚಯ ಆಗಿದ್ಯಾವಾಗ? 33ರ ಹರಿಣಿಗೂ 25ರ ಯಶಸ್ಗೂ ಪರಿಚಯ ಹೇಗೆ? ಅದಾದ ನಂತರ ನಡೆದಂಥ ಘಟನೆಗಳು ಏನೇನು? ಅದರ ಡೀಟೇಲ್ಸ್ನ ನೋಡ್ತಾ ಹೋಗೋಣ. ಬೆಂಗಳೂರಿನ ಕೆಂಗೇರಿ ನಿವಾಸಿಗಳು ಈ ಹರಿಣಿ ಹಾಗೆ ಯಶಸ್ ಇಬ್ರು ಕೂಡ ಬೆಂಗಳೂರಿನ ಕೆಂಗೇರಿಯ ನಿವಾಸಿಗಳು. ಸಾಫ್ಟ್ವೇರ್ ಇಂಜಿನಿಯರ್ ಆಗಿ ಈ ಯಶಸ್ ಕೆಲಸ ಮಾಡ್ತಾ ಇದ್ದ, ಟೆಕ್ಕಿಯಾಗಿದ್ದ. ಮದುವೆಯಾಗಿ 2 ಮಕ್ಕಳನ್ನ ಹೊಂದಿದ್ಲು 33 ವರ್ಷದ ಹರಿಣಿ. ಈ ಸಂದರ್ಭದಲ್ಲಿ ಯಶಸ್ ಸ್ನೇಹಿತನ ಸಂಬಂಧಿ ಈ ಹರಿಣಿ. ಜಾತ್ರೆಯಲ್ಲಿ ಈ ಏರಿಯಾದಲ್ಲಿ ಒಂದ್ಸಲ ಜಾತ್ರೆ ಇರುತ್ತೆ. ಆ ಜಾತ್ರೆಗೆ ಬರ್ತಾರೆ. ಆ ಜಾತ್ರೆಗೆ ಬಂದಂತಹ ಸಂದರ್ಭದಲ್ಲಿ ಇಬ್ಬರಿಗೂ ಕೂಡ ಪರಿಚಯ ಆಗುತ್ತೆ, ಯಶಸ್ ಹಾಗೆ ಹರಿಣಿಗೆ. ಆ ಜಾತ್ರೆಯಲ್ಲೇ ಕಾಂಟ್ಯಾಕ್ಟ್ ನಂಬರ್ನ ಕೂಡ ಇಬ್ರು ಎಕ್ಸ್ಚೇಂಜ್ ಮಾಡ್ಕೊಂಡಿದ್ರು. ಕೆಲ ತಿಂಗಳುಗಳಿಂದ ಹರಿಣಿ ಹಾಗೆ ಯಶಸ್ ನಡುವೆ ಒಡನಾಟ ಹೆಚ್ಚಾಗಿತ್ತು. ಫೋನ್ನಲ್ಲೇ ಹರಿಣಿ ಹಾಗೆ ಯಶಸ್ ಚಾಟಿಂಗ್ ಮಾಡ್ತಾ ಇದ್ರು. ಆ ನಂತರ ಅದು ಡೇಟಿಂಗ್ ವರೆಗೂ ಹೋಗಿತ್ತು. ಅವರಿಬ್ಬರ ಮಧ್ಯೆ ಹಲವು ಬಾರಿ ಹರಿಣಿ ಹಾಗೆ ಯಶಸ್ ರಹಸ್ಯವಾಗಿ ಭೇಟಿ ಕೂಡ ಮಾಡ್ತಾ ಇದ್ರು. ಇದರ ಮಧ್ಯೆ ಅನೈತಿಕ ಸಂಬಂಧದ ಬಗ್ಗೆ, ಇವರಿಬ್ಬರ ಅನೈತಿಕ ಸಂಬಂಧದ ಬಗ್ಗೆ ಹರಿಣಿಯ ಪತಿಗೆ ಗೊತ್ತಾಗತ್ತೆ. ಇದೇ ವಿಚಾರಕ್ಕೆ ಹರಿಣಿ ಹಾಗೆ ಯಶಸ್ಸು ಮನೆಯಲ್ಲಿ ದೊಡ್ಡದಾಗಿ ಗಲಾಟೆ ಕೂಡ ಆಗಿತ್ತು. ಆ ಬಳಿಕ ಪತ್ನಿ ಹರಿಣಿಯ ಫೋನನ್ನ ಕಿತ್ಕೊಂಡು ಪತಿ ಆಕೆಯನ್ನ ಮನೆಯಲ್ಲೇ ಕೂಡ ಹಾಕಿದ್ರು. ಇದರಿಂದ ಹರಿಣಿ ಸಂಪರ್ಕಕ್ಕೆ ಸಿಗದೆ ಯಶಸ್ ಹುಚ್ಚನಂತಾಗಿದ್ದ ಅನ್ನುವಂಥ ಮಾಹಿತಿ ಇದೆ. ಕೆಲ ತಿಂಗಳ ಬಳಿಕ ಲವರ್ ಯಶಸ್ನನ್ನ ಸಂಪರ್ಕ ಮಾಡಿದ್ಲು ಹರಿಣಿ ಮನೆಯಿಂದ ಹೊರಗಡೆ ಬಂದು. ಆ ಸಂದರ್ಭದಲ್ಲಿ ತನಗ್ ಸಿಗದವಳು ಇನ್ಯಾರಿಗೂ ಸಿಗಬಾರ್ದು ಅಂತ ಹೇಳಿ ಪ್ಲಾನ್ ಮಾಡ್ತಾನೆ ಯಶಸ್. ಅದಕ್ಕೆ ಅಂತ ಆಕೆಯನ್ನ ಕೊಲೆ ಮಾಡೋದಕ್ಕೆ ಒಂದು ಚಾಕು ಕೂಡ ಖರೀದಿ ಮಾಡ್ತಾನೆ. ಅದಾದ ಬಳಿಕ ಮೊನ್ನೆ ಜೂನ್ 6ನೇ ತಾರೀಕು ಮಾತನಾಡಬೇಕು ಬಾ ಅಂತ ಹೇಳಿ ಹರಿಣಿಯನ್ನ ಕರೆಸಿಕೊಂಡಿದ್ದ ಯಶಸ್. ಎಲ್ಲಿ ಅಂದ್ರೆ ಪೂರ್ಣ ಪ್ರಜ್ಞಾ ಲೇಔಟ್ ನಲ್ಲಿರುವಂತಹ ಒಂದು ಹೋಟೆಲ್ ರೂಮ್ಗೆ ಕರೆಸ್ಕೊಂಡಿರ್ತಾನೆ. ಆ ಹೋಟೆಲ್ ರೂಮ್ಗೆ ಆಕೆಯನ್ನ ಕರೆದಂತಹ ಸಂದರ್ಭದಲ್ಲಿ ತನ್ನ ಮನೆಯಲ್ಲಿ ಯಾರಿಗೂ ತಿಳಿಸದೆ ಹರಿಣಿ ಯಶಸ್ನ ಭೇಟಿಯಾಗುವುದಕ್ಕೆ ಅಂತ ಹೇಳಿ ಬಂದಿರ್ತಾಳೆ. ಹಾಗೆ ಬಂದಂತಹ ಸಂದರ್ಭದಲ್ಲಿ ಮತ್ತೆ ಆಕೆಯ ಜೊತೆ ದೈಹಿಕ ಸಂಪರ್ಕವನ್ನ ಬೆಳೆಸಿ ಅದಾದ ಬಳಿಕ ಚಾಕು ತೆಗೆದುಕೊಂಡು ಆಕೆಯನ್ನ ಬರ್ಬರವಾಗಿ ಹತ್ಯೆ ಮಾಡಿದ್ದಾನೆ ಯಶಸ್. ಉದ್ದೇಶ ಏನು? ನನಗ್ ಸಿಗದೆ ಇರುವಂಥ ನೀನು ಇನ್ಯಾರಿಗೂ ಕೂಡ ಸಿಗಬಾರ್ದು ಅಂತ ಹೇಳಿ ಹರಿಣಿಯನ್ನ ಯಶಸ್ ಮರ್ಡರ್ ಮಾಡಿರೋದು ಸದ್ಯ ತನಿಖೆಯ ಸಂದರ್ಭದಲ್ಲಿ ಬೆಳಕಿಗೆ ಬಂದಿದೆ.
ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಡಿಸಿಪಿ ಲೋಕೇಶ್ ಮಾಹಿತಿಯನ್ನು ನೀಡಿದ್ದಾರೆ, ನೋಡೋಣ ಬನ್ನಿ. ದಕ್ಷಿಣ ವಿಭಾಗದ ಸುಬ್ರಹ್ಮಣ್ಯಪುರ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ಇದೇ ತಿಂಗಳು 7ನೇ ತಾರೀಕು ಒಂದು ಕೊಲೆ ಪ್ರಕರಣ ವರದಿಯಾಗಿದೆ. ಮೃತರು 33 ವರ್ಷದ ಒಬ್ಬರು ಮಹಿಳೆಯಾಗಿರ್ತಾರೆ, ಕೆಂಗೇರಿಯ ನಿವಾಸಿ. ಇವರು ಕೊಲೆ ವರದಿ ನಮ್ಮ ಉತ್ತರಹಳ್ಳಿಯಲ್ಲಿರುವ ಒಂದು ಇದರಲ್ಲಿ ರಿಪೋರ್ಟ್ ಆಗಿರ್ತದೆ, ಲಾಡ್ಜಲ್ಲಿ. ಬೇಸಿಕ್ಲಿ ಅವರ ಗೆಳೆಯ ಸ್ನೇಹಿತರು ಯಾರಿರ್ತಾರೆ, ಯಾರ ಜೊತೆ ಇರ್ತಾರೆ ಅವತ್ತಿನ ದಿನ ಸಂಜೆ ಅವರೇನೇ ತನಿಖೆಯಲ್ಲಿ ಕಂಡು ಬಂದಿದ್ದ ಅಂಶ ಅಂದರೆ ಅವ್ರಿಗೆ ಸ್ನೇಹನ ಬಿಡಿಸ್ಕೊಳ್ಳೋಕ್ಕೆ ಮತ್ತು ಒಂದು ಕಾರಣ ಆ ವ್ಯಕ್ತಿ ಕೋಪಗೊಂಡು ನನ್ನ ದೂರ ಮಾಡ್ತಾ ಇದ್ದಾರೆ ಅಂತ ಒಂದು ಸಿಟ್ಟಿನಿಂದ ನನಗೆ ಸಿಗೋದಿಲ್ಲ ಅನ್ನೋ ಒಂದು ಇದರಿಂದ ಮೃತರ ಮೇಲೆ ಚಾಕುವಿಂದ ಹಲ್ಲೆ ಮಾಡ್ತಾರೆ. ಆ ಕಾರಣ ಅಂತ ಈವರೆಗೂ ತನಿಖೆಯಲ್ಲಿ ಕಂಡುಬಂದಿದೆ. ಅದಾಗಿಯೂ ತನಿಖೆ ಮುಂದುವರೆದಿದ್ದು ಎಲ್ಲ ಸಾಕ್ಷ್ಯಾಧಾರಗಳನ್ನು ಪರಿಶೀಲಿಸಲಾಗ್ತಾ ಇದೆ. ಆರೋಪಿ 25 ವರ್ಷದ ಒಬ್ಬ ಸಾಫ್ಟ್ವೇರ್ ಇಂಜಿನಿಯರ್ ಆಗಿರ್ತಾನೆ. ಇವನು ತಲಗತ್ಪುರ ಪೊಲೀಸ್ ಠಾಣೆ ವ್ಯಾಪ್ತಿಯ ನಿವಾಸಿಯಾಗಿದ್ದು ಒಂದು ಅಸೂಯೆ ಅಥವಾ ಒಂದು ಸಿಟ್ಟಿಂದ ಮಾಡಿರೋ ಒಂದು ಕೆಲಸ. ಪೂರ್ವ ನಿಯೋಜಿತವಾಗಿ ಭೇಟಿಯಾಗೋಕ್ಕೆ ಮುಂಚೆ ಎಲ್ಲ ಒಂದು ತಯಾರಿ ಏನಿದೆ ಮಾಡ್ಕೊಂಡಿರ್ತಾನೆ. ಅಂದರೆ ಚಾಕು ಕೊಂಡುಕೊಂಡು ನಂತರ ಹೋಗಿ ಭೇಟಿ ಮಾಡಿರ್ತಾನೆ. ತನಿಖೆ ಮುಂದುವರೆದಿದೆ. ಆರೋಪಿಯನ್ನು ದಸ್ತಗಿರಿ ಮಾಡಲಾಗಿ ಮಾನ್ಯ ನ್ಯಾಯಾಲಯಕ್ಕೆ ಹಾಜರುಪಡಿಸಲಾಗಿದೆ. ನ್ಯಾಯಾಂಗ ಬಂಧನದಲ್ಲಿ ಊರ ಹಬ್ಬದಲ್ಲಿ ಭೇಟಿಯಾಗಿ ಒಬ್ಬ ಮ್ಯೂಚುವಲ್ ಫ್ರೆಂಡ್ ಮುಖಾಂತರ ಪರಿಚಯ ಆಗಿರ್ತಾರೆ. ಕಳೆದ 1 ವರ್ಷದಿಂದ ಗೆಳೆತನ ಇರ್ತದೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.